ತಿನ್ನು ತಿನ್ನು. ಅಜ್ಜಿ, ಇದು ಅನ್ಯಾಯ ಅಲ್ವಾ? ನಾವು ಅವ್ರಿಗೆ ಅದನ್ನ ತಿನ್ನಿಸಿ ಅಡುಗೆ ಮನೆ ಕ್ಲೀನ್ ಮಾಡೋದು ಬಿಟ್ಟು ನಾವಿಲ್ಲಿ ಮಜವಾಗಿ ಕೇಕ್ ತಿನ್ನೋದಾ? ಅದು ಅವ್ರ ಕರ್ಮದ ಫಲ, ಅನುಭವಿಸ್ಲೇಬೇಕು. ಅಲ್ಲ, ಅಡುಗೆ ಮಾಡಿದ್ ನಾನು ತಾನೆ, ಅದೇ ಅವ್ರ ಕರ್ಮಫಲ ಆಗೋಗುತ್ತೆ. ಅಪ್ಪ, ಅದೆಷ್ಟು ಕೆಡ್ದಾಗ ಅಡುಗೆ ಮಾಡಿದ್ನೋ ಏನೋ, ಸೊಸೆ ನಂಬರ್ 3 ವಾಂತಿನೇ ಮಾಡ್ಕೋತಿದ್ರು. ಇಷ್ಟು ಒಳ್ಳೆ ಮನಸ್ಸಿರೋ ನಿನಗೆ ಅಷ್ಟು ಕೆಟ್ಟಾಗ ಅಡುಗೆ ಮಾಡೋಕ್ಕಾಗಲ್ಲ. ಆದ್ರೆ ಮಾಡಿದ್ದೀನಲ್ಲ ಅಜ್ಜಿ. ಅದು ನೀನು ಮಾಡಿದ್ದಲ್ಲ, ನೀನು ಮುತ್ತಿನಂಥ ಸೊಸೆಯರು ಮಾಡಿಸಿದ್ದು. ಇಲ್ಲ ಅಜ್ಜಿ, ನಾನೇ ಟಿವಿಯಲ್ಲಿ ಬರ್ತಿದ್ದನ್ನ ಕೇಳಿಸ್ಕೊಂಡು ಮಾಡಿದ್ದೀನಿ. ನೀನು ಸಾಂಬಾರು ಮಾಡೋದಕ್ಕೂ, ಕುಕ್ಕರನ್ನು ತಲೆ ಮೇಲೆ ಇಟ್ಕೊಳ್ಳೋದಕ್ಕೂ, ಮಲಕ್ಕೊಂಡು ಈರುಳ್ಳಿನ ಕಾಲಿಂದ ತೆಗೆದುಕೊಳ್ಳೋಕ್ಕೂ, ಇದೆಲ್ಲದಕ್ಕೂ ಏನು ಸಂಬಂಧ? ಈಗ ನನಗೆ ವಯಸ್ಸಾಗಿದೆ. ನಾನು ಅಡುಗೆ ಮಾಡೋವಾಗ ನೀನು ಮಾಡಿದ ಸರ್ಕಸ್ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ? ಅಲ್ಲ, ನನಗೂ ಅದೇ ಡೌಟ್ ಬಂದಿತ್ತು. ಏನೋ ಪ್ರೊಸೀಜರ್ ಇರಬೇಕು ಅಂತ ಮಾಡಿದೆ. ಆದರೂ ಆ ವಿಡಿಯೋದಲ್ಲಿ ಕೈ ಮೇಲೆ ಎತ್ಕೊಳ್ಳಿ, ಕೆಳಗಡೆ ಮಲ್ಕೊಳ್ಳಿ, ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ರು. ಯಾಕಂಗೆ ಹೇಳ್ತಿದ್ರು? ಅದು ಹಾಗಿರಲಿಲ್ಲ ಕಂದ. ನಿನ್ನ ಸೊಸೆಂದರು ನೀನು ಅಡುಗೆ ಮಾಡೋವಾಗ ಆಗಾಗ ಚಾನೆಲ್ ಚೇಂಜ್ ಮಾಡ್ತಾಯಿದ್ರು. ನೀನು ಯೋಗ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿದೆ. ಪಾಪ, ನಾನು ಎಷ್ಟು ಒದ್ದಾಡ್ಸ್ಬಿಟ್ರು. ಅದಕ್ಕೆ ನಾನು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದು. ಶಿಕ್ಷೆ ಎಲ್ಲ ಬೇಡ ಅಜ್ಜಿ, ಅದರಿಂದ ದ್ವೇಷ ಜಾಸ್ತಿ ಆಗುತ್ತೆ. ಅವ್ರನ್ನ ಕ್ಷಮಿಸ್ಬಿಡೋಣ. ಕ್ಷಮಿಸೋದು ಅತ್ತೆ ಗುಣ. ನಿನ್ನಲ್ಲಿ ಆ ಒಳ್ಳೆತನ ಇದೆ. ಆದರೆ ನಿನ್ನ ಸೊಸೆಯಂದ್ರನ್ನ ತಿದ್ದಬೇಕು ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬೇಜಾರು ಮಾಡ್ಕೋಬೇಡಮ್ಮ. ಹಾಗೆ ನೋಡಿದರೆ ಅವರೆಲ್ಲ ತುಂಬ ಒಳ್ಳೆಯವರೇ. ಆದರೆ ನಿನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಸ್ವಲ್ಪ ಕೋಪ ಇತ್ತಲ್ಲ, ಅದು ಇನ್ನೂ ಒಂಚೂರು ಉಳ್ಕೊಂಬಿಟ್ಟಿದೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಅದುವರೆಗೂ ನೀನು ತಾಳ್ಮೆಯಿಂದ ಇರಬೇಕು, ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಸರಿನಾ? ಸರಿ ಅಜ್ಜಿ. ತಿನ್ನು, ತಗೋ. ಹೇಳು, ಎಷ್ಟು ದಿವಸದಿಂದ ನಡೀತಿದೆ ಈ ಕಣ್ಣ ಮುಚ್ಚಾಲೆ? ಹೇಳೆ, ಯಾಕೆ ಹೋಗಿದ್ದೆ ಅವನನ್ನು ಮೀಟ್ ಮಾಡೋಕ್ಕೆ? ಅಂಥದ್ದೇನಿಲ್ಲಮ್ಮ, ದೇವ್ ತನ್ನ ಮಾಡಿರೋ ತಪ್ಪಿಗೆ ಸಾರಿ ಕೇಳಕ್ಕೆ ಕಾಲ್ ಮಾಡಿದ್ರು ಅಷ್ಟೇ. ಅಷ್ಟೇನಾ? ಬೇರೇನೂ ಇಲ್ವಾ? ನಿಜವಾಗ್ಲೂ ಏನಿಲ್ಲಮ್ಮ. ಸುಳ್ಳು ಹೇಳಿದ್ರೆ ಕೊಂದು ಹಾಕ್ಬಿಡ್ತೀನಿ. ನಿಜ ಹೇಳು, ಪಾರ್ಕಲ್ಲಿ ಏನೇನು ನಡೀತು ಅಂತ. ನಾನೇ ನನ್ನ ಕಣ್ಣಾರೆ ಎಲ್ಲ ನೋಡಿದ್ದೀನಿ ಕಡೆ. ಮದುವೆ ಆಗಿರೋ ಗಂಡಸನ್ನ ರೋಡಲ್ಲೇ ಹೋಗಿ ತಪ್ಕೊಂಡಿಯಲ್ಲ, ಮಾನ ಮರ್ಯಾದೆ ಇದೆಯೇನೆ ನಿನಗೆ? ಬೊಗಳೆ, ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ಅಮ್ಮ, ನಿಜ ಅಮ್ಮ. ಅವ್ರು ನಿನ್ನೆ ವಿಡಿಯೋ ಕಾಲ್ ಮಾಡಿ ನಿನ್ನ ಪ್ರೀತಿ ಒಪ್ಕೊಂಡಿಲ್ಲ ಅಂದರೆ ಸತ್ತು ಹೋಗ್ತೀನಿ ಅಂತ ಅಂದರು. ನನಗೆ ಭಯ ಆಯಿತು, ಅದಕ್ಕೆ ಮೀಟ್ ಮಾಡೋಕ್ಕೆ ಹೋಗಿದ್ದೆಮ್ಮ. ನೀನು ಅವನನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವನು ನಿನ್ನನ್ನು ನಂಬೋ ಥರ ಮರಳು ಮಾಡಿ ನಿನ್ನನ್ನು ಕಳಿಸ್ದ. ನೀನು ಅದನ್ನು ನಂಬ್ಕೊಂಡು ಬಂದ್ಬಿಟ್ಟೆ ಅಲ್ವಾ? ನೀನು ಹೀಗೆಲ್ಲ ನಡ್ಕೊಂಡ್ರೆ ಸಮಾಜದಲ್ಲಿ ಎಂಥ ಬೆಲೆ ಸಿಗುತ್ತೆ ಅಂತ ನಿನ್ಗೇನಾದ್ರು ಪರಿಜ್ಞಾನ ಇದೆಯೇನೆ? ಅವನಿಗೆ ಮದುವೆ ಆಗಿದೆ. ಹೋಗಿ ಹೋಗಿ ಮದುವೆ ಆಗಿರೋನ್ನ ಪ್ರೀತಿ ಮಾಡ್ತೀನಿ ಅಂತಿದೆಯಲ್ಲ, ಇದನ್ನ ಯಾರಾದರೂ ಪ್ರೀತಿ ಅಂತಾರೇನೆ? ಇದನ್ನ ಯಾರಾದರೂ ಪ್ರೀತಿ ಅಂತಾರ? ಇದನ್ನ ಸಮಾಜ ಒಪ್ಪುತ್ತಾ? ಅಕ್ಕಪಕ್ಕದವ್ರಿಗೆ ಇಂಥ ಒಂದು ವಿಷಯ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀನು ಹೀಗೆ ಮಾಡ್ಬಿಟ್ಟು ಬಂದಿದೆಯಲ್ಲ, ನಾವು ತಲೆ ಎತ್ಕೊಂಡು ಹೇಗೆ ತಿರುಗಾಡೋದು? ಮೋಸ್ಕಾರ ಅವನು
ನನ್ನ ಮಗಳು ತಲೆ ಕೆಡಿಸಿ ಅವಳ ಜೀವನನೇ ಹಾಳು ಮಾಡೋಕೆ ಹೊರಟಿದ್ದಾರೆ. ನಾನಂತೂ ಅವನನ್ನು ಸುಮ್ಮನೆ ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಿನ್ನ ಕೈ ಮುಗಿತೀನಿ, ಅವ್ರಿಗೇನು ಮಾಡಬೇಡಿ. ದೇವ್ ತುಂಬ ಒಳ್ಳೆಯವನು. ಮುಚ್ಚ ಬಾಯ್ನ. ಅಕ್ಕ ಇದೆಲ್ಲ ನಾವೇ ಕ್ಲೀನ್ ಮಾಡಬೇಕಾ? ಇಲ್ಲ, ಪಕ್ಕದ ಮನೆಯವ್ರನ್ನ ಕರೆಸ್ಲಾ? ಅಲ್ಲ ಅಕ್ಕ, ಅಟ್ಲೀಸ್ಟ್ ಕೆಲಸದವ್ರಿಗೆ ಹೇಳ್ಬೋದಲ್ವಾ? ಅಜ್ಜಿ ಹೇಳಿದ್ರಲ್ವಾ, ಅತ್ತೆ ಮಾಡಿದ್ದನ್ನ ಸೊಸೆನೇ ಕ್ಲೀನ್ ಮಾಡಬೇಕು ಅಂತ. ಯಪ್ಪ, ಸೀದೋಗಿರೋ ವಾಸನೆ ಬೇರೆ. ಹೋಗ್ಲಿ ಬಿಡಿ, ಕಬ್ಬು ವಾಸನೆ, ಬೇಗ ಬೇಗ ಕ್ಲೀನ್ ಮಾಡೋಣ. ಇರು, ಈಗಲೇ ಬೇಡ, ನಾ ಹೇಳಿದ್ಮೇಲೆ ಶುರು ಮಾಡಿ. ಏನಕ್ಕ ನೀವು ಕ್ಲೀನ್ ಮಾಡೋಣ ಅಂದರೆ ಬೇಡ ಅಂತಿದ್ದೀರಾ, ಕೆಲ್ಸದವ್ರಿಗೆ ಹೇಳಿ ಕ್ಲೀನ್ ಮಾಡ್ಸೋಣ ಅಂದರೆ ಅದಕ್ಕೂ ಬೇಡ ಅಂತಿದ್ದೀರಾ. ನಂಗೆ ಅರ್ಥನೇ ಆಗ್ತಾ ಇಲ್ಲ. ಶುರು ಮಾಡು. ಶುರು ಮಾಡು. ವಾಟ್ ದ ಹೆಲ್ ಇಸ್ ದಿಸ್? ಹಾಂ, ಅಡುಗೆ ಮನೆ ಹೀಗೆ ಇಟ್ಕೊಡೋದು? ಇದು ನಮಗೆ ಊಟ ಕೊಡೋ ಜಾಗ. ಇದಕ್ಕೆ ಅದರದ್ದೇ ಆದಂಥ ಒಂದು ಮರ್ಯಾದೆ ಇದೆ, ಗೊತ್ತಿಲ್ಲ ನಿಮಗೆ? ನಮಗೆ ಗೊತ್ತು, ಆದರೆ ಪಾಕ ಪ್ರವೀಣ ಎಜೆ ಅವ್ರ ಧರ್ಮಪತ್ನಿ ಲೀಲಾದೇವಿ ಅವರು, ಅವ್ರಿಗೆ ಗೊತ್ತಿಲ್ವಲ್ಲ ಅವ್ರು ಮಾಡಿರೋ ಅವಾಂತರ. ಈಗ ಅಡುಗೆ ಮನೆ ಅಧಿಕಾರ ನಮ್ಮ ಕೈಯಲ್ಲಿ ನಿಂಬಲ್ಲ ಈಜೆ. ಈಗಿಲ್ಲಿ ಏನು ಬೇಕಿದ್ರೂ ಆಗುತ್ತೆ. ಇದು ನಮ್ಮ ಮುದ್ದಿನ ಅತ್ತೆ ಫಸ್ಟ್ ಟೈಮ್ ಅಡುಗೆ ಮಾಡೋದಕ್ಕೆ ಹೋಗಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಇದು ಎಜೆ. ನೀವು ಬರೋ ಮುಂಚೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ನೀವು ಬಂದು ನೋಡಿಬಿಟ್ರಿ. ಇದೇ ಕಾರಣಕ್ಕೆ ಏಜೆ ನಾನು ಅವ್ರಿಗೆ ಈ ಮನೆ ಅಧಿಕಾರ ಕೊಡೋದಕ್ಕೆ ಒಪ್ಪಲಿಲ್ಲ. ಇದು ನಮಗೆ ಅನ್ನ ಕೊಡೋ ಜಾಗ, ದೇವ್ರ ಮನೆ ಇದ್ದ ಹಾಗೆ. ಇದಕ್ಕೆ ಈ ಸ್ಥಿತಿ ಬಂತಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಕಿಲಾರಿ ನೀವು ಲೀಲಾ ಬಿಟ್ಟು ಬಾಣನ ಅವಳಿಗೆ ವಾಪಸ್ ತಿರುಗಿಸ್ಬಿಟ್ರಿ. ಏಜೆ ಇವಾಗ ಅವಳನ್ನ ರುಬ್ತಾರೆ ಗ್ರೈಂಡರ್ಗೆ ಹಾಕೊಂಡು.